ಫ್ರೆಂಡ್ಸ್, ಇವತ್ತು ನಾನು ಘಮ ಘಮ ಅನ್ನುವ ಮಟನ್ ಕರಿ ವಿತೌಟ್ ಆಯಿಲ್ ಹೇಗೆ ಮಾಡೋದಂತ ನಾನು ತೋರಿಸ್ಕೊಡ್ತೀನಿ. ಬನ್ನಿ, ತುಂಬ ಟೇಸ್ಟ್ ಆಗಿರ್ತದೆ. ಟ್ರೈ ಮಾಡೋಣ. ಬನ್ನಿ ನೋಡೋಣ. ಈ ರೀತಿ ಒಂದು ಬಾಣಲೆನ ಇಟ್ಕೋಬೇಕು. ಅದರಲ್ಲಿ 1.5 ಸ್ಪೂನ್ ಅಷ್ಟು ಗಸಗಸೆನ ಹಾಕ್ಕೋಬೇಕು. ಚೆನ್ನಾಗಿ ಹುರ್ಕೋಬೇಕು. ಮೊದಲಿಗೆ ಗಸಗಸೆನ ಹಂಗೆ ಹುರ್ಕೋಬೇಕು, ಎಣ್ಣೆಯಲ್ಲಿ ಹಾಕಿ ಉರಿಬಾರ್ದು. ಗಸಗಸೆ ಚೆನ್ನಾಗಿ ಹುರಿದಿದ್ದು ನೋಡಿ ಕೆಂಪಗಾಗುತ್ತೆ, ಚಿಟಪಟ ಆಗುತ್ತೆ. ಅಲ್ಲಿವರೆಗೂ ಹುರ್ಕೋಬೇಕಿಲ್ಲದ್ರೆ ಹಸೆ ಹಸೆ ಸ್ಮೆಲ್ ಬರ್ತದೆ, ಟೇಸ್ಟ್ ಇರಲ್ಲ. ಸೊ ಈ ರೀತಿ ಹುರ್ಕೊಂಡಿದ್ದಾದ್ಮೇಲೆ ಏನು ಮಾಡಬೇಕು, ಲವಂಗ ಇದೆ ನೋಡಿ, ಒಂದು 5-6 ಲವಂಗನ ನಾನು ಹಾಕ್ತಾಯಿದ್ದೀನಿ. ಇವಾಗ ಲವಂಗ ಹಾಕಿದ್ದೀನಿ, ಅದನ್ನು ಅದರಲ್ಲಿ ಹುರ್ಕೋಬೇಕು. ಅದು ಸ್ವಲ್ಪ ಕೆಂಪಗಾದ್ಮೇಲೆ ಇದನ್ನು ಹಾಕಬೇಕು. ಇವಾಗ ಪಟ್ಟೆ ಹಾಕ್ತಾಯಿದ್ದೀನಿ ನೋಡಿ, ಸ್ವಲ್ಪ ಎಲ್ಲ ಸೇರಿ ಎರಡನ್ನೂ ಹುರ್ಕೋಬೇಕು. ಆಮೇಲೆ ಸ್ವಲ್ಪ ಒಂದು 10-15 ಮೆಣಸನ್ನು ಹಾಕ್ತಾಯಿದ್ದೀನಿ, ಮೆಣಸು ಕಾಳು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಇದೆಲ್ಲ ಹುರ್ಕೋಬೇಕು. ಆಮೇಲೆ 1 ಸ್ಪೂನಷ್ಟು ಆಯಿಲ್ ಹಾಕ್ಕೋಬೇಕು. ಇವಾಗ ಆಯಿಲಲ್ಲಿ ಚೆನ್ನಾಗಿ ಹುರ್ಕೋಬೇಕು. ತುಂಬ ಏನು ಬೇಡ, ಒಂದು ಸ್ಪೂನಷ್ಟೇ ಆಯಿಲು, ತುಂಬ ಏನು ಬೇಕಾಗಿಲ್ಲ. ಸೊ ಹಂಗಾಗಿ ಅದನ್ನು ಹಾಕ್ತಾಯಿದ್ದೀನಿ. ತುಂಬ ಟೇಸ್ಟಾಗಿರ್ತದೆ ಈ ಸಾರು. ಇದು ನಮ್ಮ ಗ್ರ್ಯಾಂಡ್ ಮದರು ಮತ್ತು ನಮ್ಮ ಮಮ್ಮಿ ಎಲ್ಲ ಮಾಡ್ತಾಯಿದ್ರು ಮನೆಯಲ್ಲಿ, ಹಾಗಾಗಿ ಹಾಕ್ತಾಯಿದ್ದೀನಿ ನೋಡಿ. ಇವಾಗ ಬೆಳ್ಳುಳ್ಳಿ ಮತ್ತು ಶುಂಠಿ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡು ಬಿಡಿಸ್ಕೊಂಡಿರೋದನ್ನು ನಾನು ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ. ಅದನ್ನು ಎಣ್ಣೆಯಲ್ಲಿ ಸ್ವಲ್ಪ ಹುರ್ಕೋಬೇಕು. ಅದೇ ಎಣ್ಣೆಯಲ್ಲಿ ಹುರ್ಕೋಬೇಕು. ಎಣ್ಣೆ ಏನು ಜಾಸ್ತಿ ಹಾಕಬೇಕಾಗಿ ಏನಿಲ್ಲ, ತೇಲು ಹಂಗೇನು ಬೇಕಾಗಿಲ್ಲ. ಜಸ್ಟ್ 1 ಸ್ಪೂನ್ ಅಷ್ಟೇ ಹಂಗೆ ಮಾಡ್ಕೋಬೇಕು. ಸೊ ಅದಾದಮೇಲೆ ಏನು ಮಾಡಬೇಕು, ಸ್ವಲ್ಪ ನಾವು ಈರುಳ್ಳಿ 1-1.5 ಈರುಳ್ಳಿ ಉದ್ದಾಗಿ ಕಟ್ ಮಾಡ್ಕೊಂಡಿರೋದು ಹಾಕ್ಕೋಬೇಕು. ಅದರಲ್ಲಿ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಅದೊಂದು ಸ್ವಲ್ಪ ಕೆಂಪಗೆ ಬರುವಾಗ ಹಾಕಬೇಕು. ಮತ್ತು ಮೆಣಸಿನಕಾಯಿ, ಇದು ಒಣಗಿದ ಮೆಣಸಿನಕಾಯಿ ಇದೆಲ್ಲ, ಅದನ್ನು ಹಾಕ್ತಾಯಿದ್ದೀನಿ ನಾನು. ಒಂದು 10-15 ಖಾರದ ಮೇಲೆ ಡಿಪೆಂಡ್ ಆಗುತ್ತೆ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇವತ್ತು ನಾನು ಗೆಸ್ಟ್ ಬರ್ತಾರಂಥೇಳಿ ಒಂದು 1.25 kg ಅಷ್ಟು ಮಟನ್ ತರಿಸಿದ್ದೀನಿ. ಸೊ ಅದಕ್ಕೆ ಮಾಡ್ತಿದ್ದೀನಿ. ನಾನೇನು ಇದಕ್ಕಾಗಿ ಒಂದು ವಿಡಿಯೋ ಮಾಡಿ ಮತ್ತು ಬೆಳಗಿಂದ ಸಾಯಂಕಾಲ ತನಕ ಏನು ಮಾಡ್ತಾಯಿಲ್ಲ. ನಾನು ಏನು ಊಟ ಮಾಡ್ತೀನೋ ಅದನ್ನೇ ನಿಮಗೆ ಪೋಸ್ಟ್ ಮಾಡ್ತಾಯಿದ್ದೀನಿ. ಟ್ರೈ ಮಾಡಿ, ಮನೆಯಲ್ಲೇ ಮಾಡಿ ಟ್ರೈ ಮಾಡಿ. ಮತ್ತು ಇದು ಕಡಲೆ ಪಪ್ಪು ಅಂತಾರಲ್ಲ, ಅದೊಂದು 2 ಸ್ಪೂನ್ ಹಾಕಿದ್ದೀನಿ. ಇವಾಗ ಯಾಕೆ ಇಲ್ಲಿ ಹಾಕಿದ್ದೀನಿ ಅಂದರೆ, ಸಾರು ಸ್ವಲ್ಪ ತಿಕ್ಕ ಬರೋದಕ್ಕೋಸ್ಕರ ಇದನ್ನು ಹಾಕ್ತಾಯಿದ್ದೀನಿ ನಾನು, ಅಷ್ಟೇನೇನಿಲ್ಲ. ಸೊ ಅದನ್ನು ಹಾಕಿ ಸ್ವಲ್ಪ ಹೊತ್ತು ತಿರುಗಿಸ್ಬೇಕು, ಚೆನ್ನಾಗಿ ಉರಿಬೇಕು. ಅದೇ ಜೊತೆಲಿ ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ. ಎಣ್ಣೆ ನಾನು ಏನು ಜಾಸ್ತಿ ಹಾಕಿಲ್ಲ, ನೋಡಿದರೆ 1 ಸ್ಪೂನಲ್ಲಿ ಎಣ್ಣೆಯಲ್ಲಿ ಅದು ಉರಿತಾ ಇದೆ. ಸೊ ಚೆನ್ನಾಗಿ ಹುರ್ಕೋಬೇಕು. ಹುರಿದಿದ್ದಾದಮೇಲೆ ಒಂದು ಚಿಕ್ಕ ಟೊಮೊಟೊ, ನಾಟ್ ಏನು ದೊಡ್ಡದಲ್ಲ, ಒಂದು ಚಿಕ್ಕ ಟೊಮೊಟೊ, ನಾಟ್ ದೊಡ್ಡದು ಹಂಗೆ ಆ ಥರದ್ದು ಹಾಕ್ಬಾರ್ದು. ಇಲ್ಲಾಂದರೆ ಹುಳಿಯಾಗಿ ಆಗುತ್ತೆ, ಇಲ್ಲದೇ ಸ್ವೀಟಾಗಿ ಇರ್ತದೆ. ಸೊ ಸ್ವಲ್ಪ ಹಾಕ್ಕೋಬೇಕು. ನಮ್ಮ ಅಜ್ಜಿಯೆಲ್ಲ ಒಂದು ಹಾಕ್ತಾಯಿರಲಿಲ್ಲ ಟೊಮೊಟೊ, ನಾನು ಹಾಕ್ಕೊಳ್ತಾಯಿದ್ದೀನಿ ಅಷ್ಟೇ. ಬಟ್ ಟೇಸ್ಟಿಗಿರ್ತದೆ ಟೊಮೊಟೊ, ಅದರಿಂದ ದೊಡ್ಡ ಟೊಮೊಟೊ ಹಾಕ್ಬೇಕನ್ನಿಲ್ಲ. ಸೊ ಒಂದು ಚೂರು ಕೊಬ್ಬರಿ ನಾನು ಹಾಕಿದ್ದೀನಿ ನೋಡಿ, ಚೂರು ಕೊಬ್ಬರಿ ಹಾಕಿದ್ದೀನಿ. ಹಸಿ ಕೊಬ್ಬರಿನೇ, ಒಣಗಿದ ಕೊಬ್ಬರಿ ಅಲ್ಲ, ಹಸಿ ಕೊಬ್ಬರಿನೇ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಅದನ್ನು ಕೂಡ ಹುರ್ಕೋಬೇಕು. ಚೆನ್ನಾಗಿ ಹುರಿದಿದ್ದಾದಮೇಲೆ ನೋಡ್ಕೋಬೇಕು, ಅವಾಗವಾಗ ನೋಡಿಕೊಂಡು ತಿರುಗಿಸ್ತಾ ಇರಬೇಕು. ನಂತರ ಏನು ಮಾಡಬೇಕು, ನಾವು ಸ್ವಲ್ಪ ಹೊತ್ತು ಆದಮೇಲೆ ಕೊತ್ತಂಬರಿ ಮತ್ತು ಪುದೀನ, ಅದೇನು ತುಂಬ ಹೊತ್ತು ಉರಿಬೇಕಂತೇನಿಲ್ಲ, ಸ್ವಲ್ಪ ಹೊತ್ತು ಅಷ್ಟೇ. ಕೊತ್ತಂಬರಿ ಪುದೀನ ಒಂದು ಸ್ವಲ್ಪ ಹೊತ್ತು ಅದನ್ನು ಒಳಗಡೆ ಬೆಚ್ಚಗೆ ಇದೆಲ್ಲ ಅದರಲ್ಲೇ ನಾವು ಚಿಕ್ಕ ಉರಿಯಲ್ಲಿ ಇದು ಮಾಡ್ಕೋಬೇಕು ನೋಡಿ, ಆ ರೀತಿ ಹಾಕಿ ಮುಚ್ಚಿಡಬೇಕು. ಅದಾದ ನಂತರ ತಿರುಗಿಸಿ ನೋಡಿ, ಆ ಥರ ಆಗುತ್ತೆ. ಆಮೇಲೆ ನೋಡಿ, ಸ್ವಲ್ಪ ತುಂಬ ಹೊತ್ತು ಏನು ಬೇಕಾಗಿಲ್ಲ ಅದಕ್ಕೆ. ಆ ರೀತಿ ಮುಚ್ಚಿಬಿಟ್ಟು ಒಂದು 2 ಮಿನಿಟ್ಸ್ ಬಿಟ್ಟರೆ ಸಾಕು. ಆಮೇಲೆ ಅದನ್ನು ಆಫ್ ಮಾಡಿಬಿಡಬೇಕು. ಆಫ್ ಮಾಡಿಬಿಟ್ಟು ಒಂದು 5 ಮಿನಿಟ್ಸ್ ತಣ್ಣಗಾಗಕ್ಕೆ ಬಿಡಬೇಕು. ಅದಾದಮೇಲೆ ನೋಡಿ, ನಾನಿಲ್ಲಿ ಧನಿಯಾ ಪುಡಿ ತೊಗೊಳ್ತಾಯಿದ್ದೀನಿ. ಮನೇಲಿ ಪೌಡ್ರ್ ಮಾಡಿ ಇಟ್ಕೊಂಡಿರೋದು ಒಂದು 3 ಸ್ಪೂನಷ್ಟು ಧನಿಯಾ ಪುಡಿ ತೊಗೊಂಡಿದ್ದೀನಿ ನಾನು. ಸೊ ಅದನ್ನು ಏನು ಮಾಡಬೇಕು, ನಾವು ಇವಾಗ ಹುರಿದಿದ್ರಲ್ವಾ, ಅದನ್ನು ಮಿಕ್ಸಿಯಲ್ಲಿ ಹಾಕಿ ಇವಾಗ ರುಬ್ಕೊಳ್ತೀನಿ ನೋಡಿ. ಇವಾಗ ನಾನು ರುಬ್ತಾಯಿದ್ದೀನಿ. ಅದನ್ನೆಲ್ಲ ತಣ್ಣಗಾದ್ಮೇಲೆ ರುಬ್ಕೋಬೇಕು, ಬಿಸಿಯಲ್ಲಿ ರುಬ್ಬಾರ್ದು, ಟೇಸ್ಟ್ ಇರಲ್ಲ. ಅದು ತಣ್ಣಗಾದ್ಮೇಲೆ ಇವಾಗ ಧನಿಯಾ ಪುಡಿ ಹಾಕ್ತೀನಿ. ಅದೇ ಜೊತೆಗೆ ಆ 3 ಸ್ಪೂನ್ ಧನಿಯಾ ಪುಡಿ ತೊಗೊಂಡಿದ್ನಲ್ಲ, ಅದನ್ನು ಹಾಕಿ ನಾನು ಈಗ ರುಬ್ಕೊಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಮಸಾಲೆ. ನೋಡಿ ಈ ರೀತಿ ನುಣ್ಣಗೆ ರುಬ್ಕೋಬೇಕು, ತರಿಯಾಗಿ ರುಬ್ಕೋಬಾರ್ದು, ನುಣ್ಣಗೆ ರುಬ್ಕೋಬೇಕು. ಇವಾಗ ನೋಡೋದಕ್ಕೂ ತುಂಬ ಟೇಸ್ಟಾಗಿರ್ತದೆ.
ನೋಡಿ ಈ ರೀತಿ ಒಂದು ಪಾತ್ರೆ ಇಟ್ಕೋಬೇಕು, ಅಗಲವಾದ ಪಾತ್ರೆ. ಇದರಲ್ಲಿ ನಾನೇನು ಒಗ್ಗರಣೆ ಹಾಕೋದಿಲ್ಲ, ಎಣ್ಣೆನೂ ಹಾಕೋದಿಲ್ಲ, ಏನಿಲ್ಲ. ಮೊದಲಿಗೆ ಮಟನ್ ಹಾಕಬೇಕು, ಆಮೇಲೆ ಸ್ಟವ್ ಅಂಟಿಸ್ಕೋಬೇಕು. ಏನು ಉರಿಬೇಕಾಗಿ ಏನಿಲ್ಲ, ಮಟನ್ನ ಉರಿದ್ರೆ ವಾಸನೆ ಬರ್ತದೆ. ಸೊ ಹಂಗಾಗಿ ನಾನು ಉರಿತಾ ಇಲ್ಲ. ಯಾಕಂದರೆ ನನ್ನ ಗ್ರ್ಯಾಂಡ್ ಮದರು ಮತ್ತು ನಮ್ಮಮ್ಮ ಅವರು ಮಾಡೋದನ್ನು ಚಿಕ್ಕ ಹುಡುಗಿಯಲ್ಲಿ ನೋಡಿದ್ದೀನಿ ನಾನು. ನಮ್ಮ ಮಮ್ಮಿ ಬಂದು ಒಂದು ತಿಂಗಳಿಗೆ ಒಂದು ಕೆ ಜಿಯಿಂದ 2 ಕೆ ಜಿ ಅಷ್ಟೇ, 8 ಜನ ಇದ್ರಿ, ಆದರೂ ಅಷ್ಟೇ ಯೂಸ್ ಮಾಡ್ತಾಯಿದ್ರು ಎಣ್ಣೆನ. ಸೊ ಹಂಗಾಗಿ ನಾವೆಲ್ಲ ತುಂಬ ಸಣ್ಣಗಿದ್ರಿ. ಇವಾಗ ಎಣ್ಣೆ ಹೆಚ್ಚಾಗಿ ಯೂಸ್ ಮಾಡೋದ್ರಿಂದ ಆರೋಗ್ಯದ ಮೇಲೆ ಪರಿಣಾಮ ಬೀಳ್ತಾ ಇದೆ. ಸೊ ಒಂದು ಸ್ವಲ್ಪ ನಾನು ಅರಿಶಿನ ಹಾಕಿದ್ದೀನಿ, ಆಮೇಲೆ ಮಸಾಲೆ ಏನು ರುಬ್ಕೊಂಡಿದ್ದೀನೋ ಅದನ್ನು ಹಾಕಿದ್ದೀನಿ. ಅದನ್ನು ರುಬ್ಬಿದ್ದನ್ನು ನಾನು ಅದನ್ನು ಉರಿಯೋಕ್ಕೆ ಬಿಡಲ್ಲ, ಯಾಕಂದರೆ ಇಲ್ಲದ್ರೆ ನಾನು ಆಲ್ರೆಡಿ ಹುರ್ಕೊಂಡಿರೋದ್ರಿಂದ ಮತ್ತೆ ಉರಿಬೇಕಾಗಿಲ್ಲ. ಈಗ ನೀರು ಹಾಕ್ತಾಯಿದ್ದೀನಿ ನೋಡಿ, ನೀರು ಹಾಕಿ ಚೆನ್ನಾಗಿ ಅದನ್ನು ತಿರುಗಿಸ್ಬೇಕು ನೋಡಿ. ಆ ಲೆವೆಲಲ್ಲಿ ನೀರು ಹಾಕ್ಕೋಬೇಕು. ಇವಾಗ ಚೆಕ್ ಮಾಡ್ಕೋಬೇಕು ನೋಡಿ, ಆ ರೀತಿ ಇರಬೇಕು. ಬೇಯಬೇಕಲ್ಲ ಮಟನ್ನು ಚೆನ್ನಾಗಿ. ನನಗೆ ಗೊತ್ತಿರೋ ಹಾಗೆ ದೊಡ್ಡವರೆಲ್ಲ ಕುಕ್ಕರಲ್ಲಿ ಮಟನ್ ಬೇಯಿಸೋದಿಲ್ಲ. ಯಾಕಂದರೆ ನಾನು ಚಿಕ್ಕ ಹುಡುಗಿಯಲ್ಲಿರುವಾಗಲೂ ನಮ್ಮ ರಿಲೇಷನ್ಸ್ ಮನೇಲಿ ಆಗಲಿ ನಮ್ಮ ಮನೇಲಿ ಆಗಲಿ ಯಾವತ್ತೂ ನಾವು ಕುಕ್ಕರ್ ಯೂಸ್ ಮಾಡಿಲ್ಲ. ಕುಕ್ಕರ್ ಯೂಸ್ ಮಾಡಿದ್ರೆ ಮಟನ್ ಟೇಸ್ಟ್ ಚೆನ್ನಾಗಿರಲ್ಲ ಅಂತ ಹೇಳ್ತಾರೆ. ಸೊ ಹಂಗಾಗಿ ನಾನು ಕುಕ್ಕರ್ ಯೂಸ್ ಮಾಡಲ್ಲ ಯಾವತ್ತೂ ಮಟನ್ಗೆ. ಈ ರೀತಿ ಇಟ್ಟು ನಾನು ಬೇಯಿಸ್ತೀನಿ ನೋಡಿ. ಈ ರೀತಿಯಲ್ಲಿ ಇರಬೇಕು, ಅಂದರೆ ಮಟನ್ಗನ ಸ್ವಲ್ಪ ಮೇಲೆ ಇರಬೇಕು ನೀರು. ಆ ರೀತಿ ಆದಮೇಲೆ ಅದನ್ನೇನು ಮಾಡಬೇಕು, ನಾವು ತಟ್ಟೆ ಹಾಕಿ ಮುಚ್ಚಿಡಬೇಕು. ಚೆನ್ನಾಗಿ ಕುದಿಬೇಕು. ಅದು ಕುದಿದಾದ್ಮೇಲೆ ತೋರಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಿ ಕುದಿದೆ ನೋಡಿ. ಆ ರೀತಿ ಬೇಯಬೇಕು, ಮಟನ್ ಚೆನ್ನಾಗಿ ಬೇಯಬೇಕು. ಹಂಗೆ ಮಧ್ಯದಲ್ಲಿ ಸ್ವಲ್ಪ ತೆಗೆದು ನೋಡ್ತಾ ಇರಬೇಕು ನೋಡಿ. ಇವಾಗ ನೋಡಿ ಎಷ್ಟು ಚೆನ್ನಾಗಾಗಿದೆ ಮಟನ್ನು. ಒಂದು 10-15 ನಿಮಿಷ ಜೋರಲ್ಲಿ ಉರಿಯಲ್ಲಿ ಬೇಯಿಸಬೇಕು. ನಂತರ ಏನು ಮಾಡಬೇಕು, ಚಿಕ್ಕ ಉರಿಯಲ್ಲಿ ಇಟ್ಬಿಡಬೇಕು. ಆವಾಗ ಈ ರೀತಿಯಲ್ಲಿ ಗಟ್ಟಿಯಾಗಿ ಚೆನ್ನಾಗಿ ಮಟನ್ನು ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ತದೆ. ಅಂದರೆ ಆ ಕೊಬ್ಬಿದೆಲ್ಲ, ಆ ಕೊಬ್ಬಿನ ಎಣ್ಣೆನೇ ಮೇಲೆ ಬರ್ತದೆ ನೋಡೋದಕ್ಕೆ ಕೂಡ. ನೋಡಿ ಗಟ್ಟಿಗಾಗಿದೆ ಇವಾಗ ನೋಡಿ, ಸಾರು ಎಷ್ಟು ಚೆನ್ನಾಗಾಗಿದೆ ನೋಡಿ ಕೊಬ್ಬು ಎಷ್ಟು ಚೆನ್ನಾಗಿ ಮೇಲೆ ತೇಲ್ತಾ ಇದೆ ನೋಡಿ. ಇವಾಗ ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ನಾವು ಹಾಕಬೇಕು, ಅದ್ರ ಮೇಲೆ ಹಾಕಬೇಕು. ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಚೆನ್ನಾಗಿರ್ತದೆ ನೋಡಿ. ಆಮೇಲೆ ಅದನ್ನು ತಿರುಗಿಸ್ಕೊಡ್ಬೇಕು ಸ್ವಲ್ಪ. ಆ ರೀತಿ ತಿರುಗಿಸಿದ್ರೆ ಮಟನ್ಗೆ ಚೆನ್ನಾಗಿ ಕೊತ್ತಂಬರಿ ಸೊಪ್ಪು ಹಿಡ್ಕೊಂಡು ಚೆನ್ನಾಗಿ ವಾಸನೆ ಬರ್ತದೆ. ತಿನ್ನೋದು ಕೂಡ ತುಂಬ ಚೆನ್ನಾಗಿರ್ತದೆ ನೋಡಿ. ನೋಡೋದಕ್ಕೆ ಎಷ್ಟು ಟೇಸ್ಟ್ ಆಗಿದೆ ನೋಡಿ, ಎಷ್ಟು ಘಮ ಅನ್ನೋ ಅಷ್ಟು ಟೇಸ್ಟ್ ಇದೆ. ನೀವು ನಿಮ್ಮ ಮನೆಯಲ್ಲಿ ಇದೇ ರೀತಿ ಮಾಡಿ, ಆಯಿಲ್ ಇಲ್ಲದೆ ಹೆಲ್ತಿಯಾದ ಮಟನ್ ಕರಿಯನ್ನು ಮಾಡೋದು ತುಂಬ ಸುಲಭ ಇದು. ಅಂದರೆ ಮಸಾಲೆ ಮಾತ್ರ ಹುರ್ಕೊಂಡು ಮಾಡಬೇಕು ಅಷ್ಟೇ ನೋಡಿ. ಈ ರೀತಿಯ ಘಮ ಅನ್ನುವ ಮಟನ್ ಕರಿ ರೆಡಿಯಾಗಿದೆ. ನಾನು ಬಂದ್ಬಿಟ್ಟು ಇದನ್ನು ಇವತ್ತು ತೆಂಗಿನ ರೈಸು, ಅಂದರೆ ತೆಂಗಿನ ಹಾಲಿಂದ ಮಾಡಿದಂಥ ರೈಸಕ್ಕೆ ನಾನು ಮಾಡಿದ್ದೀನಿ. ನೀವು ಮನೇಲಿ ಮಾಡಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ತುಂಬ ಚೆನ್ನಾಗಿರ್ತದೆ. ಎಷ್ಟು ಚೆನ್ನಾಗಿರ್ತದೆ ಅಂದರೆ ಆ ಒಂದು ಚೂರು ಸ್ಮೆಲ್ ಇರಲ್ಲ, ತುಂಬ ಚೆನ್ನಾಗಿರ್ತದೆ. ನೀವು ಟ್ರೈ ಮಾಡಿ ನೋಡಿ ಮನೆಯಲ್ಲಿ.